ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಸೊ ಬಾಕ್ಸಿಗೆ ಏನಪ್ಪ ಹಾಕೋದು, ಆಫೀಸಿಗೆಲ್ಲ ಕಳ್ಸೋರ್ಗೆ ಏನಪ್ಪ ಬಾಕ್ಸಿಗೆ ಹಾಕೋದು ಅಂತ ಯೋಚನೆ ಮಾಡ್ತಿರ್ತಿಲ್ಲ. ಸೊ ನಿಮಗೆ ಇವತ್ತು ಒಂದು ಈಸಿಯಾಗಿ ಮಾಡೋಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದಂದರೆ ಪುದೀನ ರೈಸ್. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ನಾನು ಇದಕ್ಕೆ ತೊಳೆದು ಇಟ್ಕೊಂಡಿರೋಂತಹ ಪುದೀನ 1 ಕಟ್ ಪುದೀನ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಕಟ್ಟಿದರೆ ಸ್ವಲ್ಪ ತೊಗೊಳ್ಳಿ ಸಾಕು. ಸೊ ನಾನು ಈಗ ಫಸ್ಟು ಮಿಕ್ಸಿಗೆ ಎಲ್ಲದನ್ನು ಹಾಕ್ಕೊಂಡ್ಬಿಡ್ತೀನಿ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಸೊ ಪುದೀನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿಬಿಟ್ಟು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ತುಂಬ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ, ಒಂದು 2 to 3 ಸ್ಪೂನ್ಸ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನೀಗ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಇದು ಒಣಮೆಣಸಿನ್ಕಾಯಿ, ಹಾಗೆ ಪಲಾವ್ ಎಲೆ, ಸ್ವಲ್ಪ ಚಕ್ಕೆ. ಖಾರಕ್ಕಂತ ಏನಲ್ಲ, ಇದು ಸುಮ್ಮನೆ ಒಗ್ಗರಣೆಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ 1-2 ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲು, ಜಾಸ್ತಿ ಏನೂ ಇಲ್ಲ ಇದು ಮಾಡೋದಕ್ಕೆ. ನೋಡಿರಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ಅಂತಂದರೆ, ತಿಂದಾಗಂತೂ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಪುದೀನ ರೈಸ್ದು. ಒಂದ್ಸರಿ ನೀವು ಟ್ರೈ ಮಾಡಿ. ಸೊ ನಾವೀಗ ಇದನ್ನ ಎಷ್ಟೊತ್ತವರೆಗೂ ಬಾಣಿಸ್ಬೇಕು ಅಂತಂದರೆ, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಗೋಲಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ. ನೋಡಿ, ಈಗ ನೀವು ಗೊತ್ತಾಗ್ತಿರ್ಬೋದು ನೀರಿನ ಅಂಶ ಎಷ್ಟು ಕಡಿಮೆ ಆಗ್ತಿದೆ, ಕುದ್ದು ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ ಆಗ್ತಾ ಬರ್ತಾ ಇದೆ. ಈಗ ಇದು ಇನ್ನೂ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಅಂದ್ರೇ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಅದು ಹಸಿ ವಾಸನೆ, ಅದು ಗ್ರೈಂಡ್ ಮಾಡಿರ್ತೀವಲ್ಲ ಅದು ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ. ನಾನಿಲ್ಲಿ ರೈಸನ್ನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟಿಗೆನೇ. ಸೊ ನಾನೀಗ ಇದಕ್ಕೆ ರೈಸನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ, ಆ ಒಗ್ಗರಣೆ ನೀವು ಎಷ್ಟು ಮಾಡ್ಕೊಂಡಿದ್ರೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ರೈಸನ್ನು ನೋಡಿಬಿಟ್ಟು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಉದುರಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಸಡನ್ನಾಗಿ ಬರ್ತೀವಿ ಅಂತಂದರೆ, ಇಲ್ವಾ ಯಾರಾದರೂ ಫ್ರೆಂಡ್ಸ್ ಬರ್ತಾರೆ ಅಂತಂದರೆ, ಏನೋ ಒಂದು ಸಡನ್ನಾಗಿ ಮಾಡಬೇಕು ಅಥವಾ ಅಡುಗೆ ಮಾಡಿ ಬೇಜಾರಾದಾಗ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಾದರೂ ಇದನ್ನ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಒಂದು ರೈಸ್ ಐಟಮ್ ಟಕ್ ಅಂತ ರೆಡಿ ಆಗುತ್ತೆ. ಏನಪ್ಪ ಅಂದರೆ ಮನೇಲಿ ಪುದೀನ ಇರಬೇಕಷ್ಟೇ. ನೋಡಿ, ಈಗ ಲಾಸ್ಟಿಗೆ ರುಚಿಗೆ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣನ್ನು ಸ್ಕಿಪ್ ಮಾಡಬೇಡ್ರಿ, ಯಾಕೆಂದರೆ ಅದು ಹಾಕದೇ ಇದ್ದರೆ ಇದ್ರದ್ದು ರುಚಿ ಫೈನಲ್ ಆಗಿ ಅಷ್ಟು ಚೆನ್ನಾಗಿ ಬರಲ್ಲ. ಇದರಲ್ಲಿ ಮೇನ್ ಅಂದರೆ ಆ ನಿಂಬೆಹಣ್ಣು ಲಾಸ್ಟಿಗೆ ಏನು ಹಾಕ್ತೀವಲ್ಲ ಅದು ತುಂಬ ರುಚಿ ಕೊಡುತ್ತೆ ಅಡುಗೆಗೆ. ನೋಡಿ ಫ್ರೆಂಡ್ಸ್, ನಮ್ಮ ಈಗ ಪುದೀನ ರೈಸ್ ರೆಡಿಯಾಗಿದೆ. ಸೊ ಈ ಥರ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.